ಶರೀರದ ಒಳಗಿಂದ ಹೊರಗಡೆ ಬಂದು ಬಿಟ್ಟಂಗೆ ತನಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬಲವಂತದ ಮೇಲೆಗೂ ಕಣ್ಣು ತೆರೆದು ನೋಡ್ತಾನೆ. ಹಾಗೆ ತನ್ನ ಸುತ್ತಲೂ ಎಲ್ಲರೂ ಕಾಣಿಸ್ತಾ ಇರ್ತಾರೆ. ತಾಯಿ ಹೆಂಡತಿಯೊಂದಿಗೆ ತಾನು ಗಾಳಿಯಲ್ಲಿ ತೇಲ್ಕೊಂತ ಹೋಗ್ತಾ ಇದ್ದಂಗೆ ಆತನಿಗೆ ಬೆಳ್ಳಗೆ ಹೊಗೆಯ ರೀತಿನಲ್ಲಿ ಮಂಜಿನಂತಹ ಆಕಾರಗಳೆಲ್ಲ ಕಾಣಿಸೋದಕ್ಕೆ ಪ್ರಾರಂಭ. ಬಿಳಿಯ ರೆಕ್ಕೆಗಳೊಂದಿಗೆ ಅಂದವಾಗಿ ಬಿಳಿಯ ರೆಕ್ಕೆಗಳೊಂದಿಗೆ ಅಂದವಾಗಿ ಹೊಳಿತಾ ಇರುವ ದೇವದೂತ ನಗುತ್ತಾ ಕಾಣಿಸ್ತಾರೆ. ಡಾಕ್ಟರ್ ಬಾಯ್ ಬಿಟ್ಟು ಹೇಳ್ತಾ ಇದ್ದಾನೆ. ಹಾಗೆ ಮುಖದ ಮೇಲೆ ಬೆಡ್ಶೀಟ್ ಒದ್ದಿಸ್ಬಿಡ್ತಾರೆ. ಹಾಗೆ ಸತ್ತೋದ ಅಂತ ಪ್ರಕಟಣೆ ಮಾಡ್ತಾರೆ. ಶರೀರದೊಳಗಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನಿಸುತ್ತಿರುವ ಹ್ಯಾಗಿಯನ್ನ ದೇವದೂತರು ಬಾ ಬಂದ್ಬಿಡು, ಭಯ ಪಡಬೇಡ ಅಂತ ಹೇಳಿ ಗುಸಗುಸ ಮಾತಾಡೋದೆಲ್ಲ ತನಗೆ ಕೇಳಿಸುತ್ತೆ. ಕ್ರಮವಾಗಿ ಶರೀರದ ಒಳಗಿಂದ ಹೊರಗಡೆ ಬಂದಿರುವ ಹ್ಯಾಗಿ ತನ್ನ ಹೆಂಡತಿ ಮತ್ತು ತಾಯಿ ಅಳೋದನ್ನೆಲ್ಲ ನೋಡ್ತಾ ಇದ್ದಾನೆ. ಪ್ರಜೆಗಳ ದರ್ಶನಾರ್ಥ ತನ್ನ ಸತ್ತೋಗಿರುವ ಶರೀರಕ್ಕೆ ನರ್ಸುಗಳೆಲ್ಲ ಏನ್ ಮಾಡ್ತಾ ಇದಾರೆ, ಮೇಕಪ್ ಮಾಡ್ತಾ ಇದಾರೆ. ಮತ್ತೆ ಈತ ಹಣವಂತ ಅಲ್ವೇ, ಧನವಂತ, ಮತ್ತೆ ಎಷ್ಟೋ ಜನ ನೋಡ್ಲಿಕ್ ಬರ್ತಾರೆ. ಹಂಗಾಗಿ ಆತನ ಮುಖಕ್ಕೆಲ್ಲ ಮೇಕಪ್ ಬಳಿತಾ ಇರ್ತಾರೆ. ಆ ನಂತರ ಚರ್ಚಿನಲ್ಲಿ ಆತನ ಶರೀರವನ್ನ ಆಡಂಬರವಾಗಿ ಖನನ ಮಾಡಿದ ಕ್ಯಾಥೋಲಿಕ್ ಫಾದರ್ ಪ್ರಾರ್ಥನೆ ಮಾಡಿ ಹ್ಯಾಗಿಯನ್ನ ಕ್ರಿಸ್ತು ಪಾದಗಳ ಹತ್ತಿರಕ್ಕೆ ಕಳಿಸ್ಬಿಟ್ಟೆ ಅಂತ ಆತ ಹೇಳತಾನೆ. ನಾನ್ ಕಳಿಸ್ಬಿಟ್ಟೆ ಅಂತ ತಾನೇ ಕಳಸ ನನ್ನ ರೀತಿನಲ್ಲಿ ಕ್ರಿಸ್ತು ಪಾದಗಳ ಹತ್ತಿರಕ್ಕೆ ಕಳಿಸ್ಬಿಟ್ಟಿನಿ ಅಂತ ಹೇಳಿ ಬಂಧು ಮಿತ್ರರಿಗೆ ಗಟ್ಟಿಯಾಗಿ ಹೇಳ್ತಾನೆ. ಇದೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇರುವ ಹ್ಯಾಗಿಯನ್ನ ದೇವದೂತರು ಎಷ್ಟೋ ಪ್ರೀತಿಯಿಂದ ಕರ್ಕೊಂಡೋಗಿ ಗಾಳಿನಲ್ಲಿ ತೇಲ್ತಾ ಇರುವ ನಾನಾ ರೀತಿಯ ಲೋಕಗಳಿನ ಮೇರೆಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಈತ ಕೇಥೋಲಿಕ್ ಇರ್ತಾನಲ್ವೇ, ಆತ ಎಷ್ಟೋ ಸ್ವರ್ಗದ ಬಗ್ಗೆ ಅದು ಇದೆಲ್ಲ ಕೇಳ್ಕೊಂಡಿರ್ತಾನೆ. ಅದಕ್ಕೆ ಆತ ಓದ್ ಕೂಡ್ಲೆ ದೇವದೂತರ ಹತ್ರಗೆ ಕಾಣಿಸಿದ ತಕ್ಷಣ ಹೋಗಿಬಿಟ್ಟ. ಮಾರ್ಗ ಮಧ್ಯದಲ್ಲಿ ಶ್ರಾವ್ಯವಾದ ಸಂಗೀತಕ್ಕೆ ರೆಕ್ಕೆಗಳನ್ನ ಆಡಿಸ್ತಾ ಇರತಕ್ಕಂತಹ ನಾಟ್ಯ ಮಾಡ್ತಾ ಇರುವ ದೇವದೂತರನ್ನ ಹ್ಯಾಗಿ ನೋಡ್ತಾನೆ. ಅಲ್ಲಿ ಒಂದು ಚರ್ಚಿನಂತಹ ಭವನದಲ್ಲಿರುವ ರೆಕಾರ್ಡ್ಗಳಲ್ಲಿ ಹ್ಯಾಗಿ ಯಾವಾಗ ಹುಟ್ಟಿದ್ದು ಯಾವಾಗ ಸತ್ತಿದ್ದು ಅನ್ನುವ ವಿವರಗಳನ್ನೆಲ್ಲ ಒಬ್ಬ ವೃದ್ಧ ಸಾಧುನಂತಹ ದೇವದೂತ ಸರಿಯಾಗಿ ಹೋಲಿಕೆ ಮಾಡ್ತಾ ಇದ್ದಾನೆ. ಸ್ವರ್ಗ ಅಂದರೆ ಇದೇನಾ ನೋಡ್ರಿ, ನಿನ್ನೆ ಇದ್ರಲ್ಲಿ ನಾವು ಇದೆಲ್ಲ ಇರುತ್ತೆ ಅಂತ ತಿಳ್ಕೊಂಡ್ವಿ. ಇದ್ರಲ್ಲಿ ಇದೆಲ್ಲ ಆತ ತಾನಾಗೆ ತಿಳ್ಕೊಂಡ್ಬಿಡ್ತಾ ಇದ್ದಾನೆ. ಇದೆಲ್ಲ ತನಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಸ್ವರ್ಗ ಅಂದ್ರೆ ಇದೇನಾ ಅನ್ಕೊಂತ ಇರುವ ಹ್ಯಾಗಿಗೆ ಎದುರಾಗಿ ದೊಡ್ಡ ಶಬ್ದದೊಂದಿಗೆ ಕೂಡಿರುವ ಒಂದು ನೆರಪು ಅಂದ್ರೆ ಒಂದು ಕಾಂತಿ ಹೊಳೆಯುತ್ತೆ. ಆ ಒಂದು ಕಾಂತಿಯೊಳಗಿನಿಂದ ತನ್ನ ತಂದೆ ಮೋಜೆಸ್ ನಗುತ್ತಾ ಕೈಗಳನ್ನ ಚಾಚುತ್ತಾ ಹೊರಗಡೆ ಬಂದ.